ಇನ್ನು ರಾಜ್ಯದಲ್ಲೂ ಕೂಡ ಫೆಂಗಲ್ ಮಳೆ ಎಫೆಕ್ಟ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭಾರೀ ಮಳೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಚಾಮರಾಜನಗರ, ಕೊಡಗು, ಮೈಸೂರು, ಹಳೆ ಮೈಸೂರು ಭಾಗ ನಾ ಹೇಳ್ತಾ ಇರತಕ್ಕಂಥದ್ದು, ರಾಮನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ 48 ಗಂಟೆಗಳು ಭಾರೀ ಮಳೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್. ಆರೆಂಜ್ ಅಲರ್ಟ್ ಅಂದರೆ ಸ್ವಲ್ಪ ಜಾಸ್ತಿ ಮಳೆ, ಯೆಲ್ಲೋ ಅಲರ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಅಂತ ಅಂದ್ಕೊಳ್ಳೋಣ. ಶೀತ ಗಾಳಿ ಹೆಚ್ಚಳವಾಗೋದ್ರ ಬಗ್ಗೆ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ನೀವು ಊಟಿಗೆ ಹೋಗೋದೇ ಬೇಕಾಗಿಲ್ಲ, ಬೆಂಗಳೂರಿಗೆ ಬಂದರೆ ಸಾಕು. ಬೆಂಗಳೂರೇ ಊಟಿಯಾಗಿ ಬದಲಾಗ್ಬಿಟ್ಟಿದೆ ಇವಾಗ. ಹಾಗಿದೆ ವೆದರ್. ಒಂಥರ ಸೋನೆ ಮಳೆ, ತುಂತುರು ಮಳೆ, ಒಂದು 5 ನಿಮಿಷ ಜೋರಾಗುತ್ತೆ, 5 ನಿಮಿಷ ಕಡಿಮೆ ಆಗುತ್ತೆ, 5 ನಿಮಿಷ ಜೋರಾಗುತ್ತೆ, 5 ನಿಮಿಷ ಕಡಿಮೆ ಆಗುತ್ತೆ. ಫುಲ್ ಚಿಲ್ಡ್ ವೆದರ್ರು, ವಿಪರೀತವಾದ ಚಳಿ, ಇದೆಲ್ಲವನ್ನು ಬೆಂಗಳೂರಿನಲ್ಲಿ ನೋಡ್ಬೋದು. ಇದೆಲ್ಲವೂ ಕೂಡ ಅಗೈನ್ ಆ ಫೆಂಗಲ್ ಚಂಡಮಾರುತದ ಪರಿಣಾಮ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಇನ್ನು ಕರ್ನಾಟಕಕ್ಕೆ ಫೆಂಗಲ್ ಚಂಡಮಾರುತದ ಪರಿಣಾಮ ಏನೇನು, ಹೇಗಿದೆ? ರಾಜ್ಯದ ಒಂದಿಷ್ಟು ಜಿಲ್ಲೆಗಳಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆ ಆಗುವಂತಹ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. ಅದರಲ್ಲಿಯೂ ಕೂಡ ಕೋಲಾರ, ಮೈಸೂರು, ಮಂಡ್ಯ ಜೊತೆಗೆ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಬೆಂಗಳೂರಲ್ಲಿಯೂ ಕೂಡ ಇವತ್ತು ಮತ್ತು ನಾಳೆ ಸಾಧಾರಣ ಮಳೆ ಆಗುತ್ತೆ, 3ನೇ ಅಥವಾ 4ನೇ ದಿನದಲ್ಲಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ನೀಡಲಾಗಿದೆ. ಬೆಂಗಳೂರಿನ ವಾತಾವರಣದಲ್ಲಿ ಕೂಡ ಸಾಕಷ್ಟು ವೈಪರೀತ್ಯಗಳು ಕೂಡ ಉಂಟಾಗಿದ್ದಾವೆ. ನಿನ್ನೆಯಿಂದಲೂ ಕೂಡ ತುಂತುರು ಮಳೆ ಆಗ್ತಾ ಇತ್ತು, ಆದರೆ ಇವತ್ತು ಸಾಧಾರಣ ಮಳೆ ಆಗ್ತಾ ಇದೆ. ಅಂದರೆ ಮಳೆಯ ಪ್ರಮಾಣ ಕೊಂಚ ಮಟ್ಟಿಗೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಕೂಡ ಈಗಾಗಲೇ ಮಳೆ ಹಾನಿ ಆಗುವಂಥ ಪ್ರದೇಶಗಳು ಯಾವುದೆಲ್ಲ ಇದ್ದಾವೆ ಅಲ್ಲೆಲ್ಲ ಸುರಕ್ಷಿತ ಕ್ರಮಗಳಿಗೆ ಮುಂದಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನು ಮತ್ತೆ ಮಳೆ ವಿಚಾರಕ್ಕೆ, ಅದರಲ್ಲೂ ಕೂಡ ಏನು ಬೆಂಗಳೂರಿನ ಸಮೀಪ ಇರುವಂತಹ ಒಂದಿಷ್ಟು ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾಗ್ಬೋದು, ಮಳೆಯಿಂದ ಒಂದಿಷ್ಟು ಅವಾಂತರಗಳು ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಮಂಡ್ಯ, ಕೋಲಾರ ಸೇರಿದಂತೆ ಒಂದಿಷ್ಟು ಜಿಲ್ಲೆಗಳಿಗೆ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳಿಗೆ ಯಾವುದು ಕೂಡ ರಜೆ ಘೋಷಣೆ ಮಾಡಿಲ್ಲ. ಒಂದೊಮ್ಮೆ ಏನಾದರೂ ಮಳೆಯ ಪ್ರಮಾಣ ಹೆಚ್ಚಾಯಿತು ಅಂದರೆ ಬೆಂಗಳೂರಲ್ಲಿ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಇವತ್ತು ಬೆಳಗ್ಗೆಯಿಂದ ನಗರದಾದ್ಯಂತ ಸಾಧಾರಣ ಮಳೆ ಇದೆ. ಆ ಮಳೆಯಲ್ಲೇ ಜನ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ, ಮಕ್ಕಳನ್ನು ಶಾಲೆಗಳಿಗೆ ಕಳಿಸುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಬೆಂಗಳೂರಿನ ವೆದರ್ ಸಾಕಷ್ಟು ಕೂಲ್ ಆಗಿದೆ, ಅದರಲ್ಲೇ ಜನ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಪ್ರಕಾಶ್, ಧನ್ಯವಾದ. ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದಿಂದ ಆಗಿರ್ತಕ್ಕಂಥದ್ದು. ರಾಜ್ಯ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿದೆ.